ನಮಸ್ಕಾರ ಬಂಧುಗಳೇ, ನಿಮಗೆಲ್ಲರಿಗೂ ಸ್ಟಾರ್ ಚಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಂಧುಗಳೇ, ನಾನು ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಬೇಕಾಗಿರೋ ಒಂದು ವಿಶೇಷವಾದ ಒಂದು ಗಿಡಮೂಲಿಕೆ ಔಷಧ ಒಂದು ವಿಚಾರ ಇದೆ, ನಿಮಗೆ ತಿಳಿಸ್ಕೊಡ್ತೀನಿ. ಅದು ತುಂಬ ಅತ್ಯಮೂಲ್ಯ. ಅಂದರೆ ನಮ್ಮ ರಸ್ತೆ ಬದಿಗಳಲ್ಲಿ ಅಕ್ಕಪಕ್ಕ, ನಮ್ಮ ಮನೆ ಪಕ್ಕ, ಹಳ್ಳಿಗಳಲ್ಲಂತೂ ಸರ್ವೇ ಸಾಮಾನ್ಯವಾಗಿ ಬೆಳೆದಿರುತ್ತೆ. ಸಿಟಿಗಳಲ್ಲಿ ವಿರಳ ತುಂಬ ಅದು. ಆದರೂ ಅದ್ರದ್ದು ತುಂಬಾ ಅದರ ಉಪಯುಕ್ತತೆ ಅಂದರೆ ತುಂಬಾ ಇದೆ. ಆ ಗಿಡ ಯಾವುದು ಅಂತ ನಿಮಗೆ ಪರಿಚಯ ಮಾಡ್ಕೊಳ್ತೀನಿ, ಬನ್ನಿ ಸ್ನೇಹಿತರೆ. ಇಲ್ಲೇ ಇದೆ ಆ ಗಿಡ, ಬನ್ನಿ ಸರ್. ನೋಡಿ, ಇಲ್ಲಿ ನೋಡಿ. ಇದನ್ನ ಸರ್ವೇ ಸಾಮಾನ್ಯವಾಗಿ ನಮ್ಮ ಮಂಡ್ಯ ಕಡೆ, ಅಂದರೆ ನಮ್ಮ ಮಂಡ್ಯ, ಮೈಸೂರು, ತುಮಕೂರು ಮತ್ತು ಈ ಕಡೆ ನಮ್ಮ ರಾಮನಗರ ಈ ಭಾಗದಲ್ಲಿ ನಾವು ಇದನ್ನು ಮೊಸೊಪ್ಪನ ಸೊಪ್ಪು ಅಂತೀವಿ. ಹೌದಾ? ಇದ್ರ ಹೆಸರು ಪುನರ್ನವ ಅಂತೇಳಿ. ಹಾಗೆ ಒಂದೊಂದು ಕಡೆ ಕೊಮ್ಮೆ ಸೊಪ್ಪು ಅಂತಲೂ ಕೂಡ ಇದನ್ನು ಕರೆಸ್ತಾರೆ. ಸೊ ಇದು ತುಂಬಾ ಉಪಯುಕ್ತತೆ ಇದೆ, ಇದರಲ್ಲಿ ತುಂಬ ಲಾಭದಾಯಕ. ಇದೊಂದು ಏನಪ್ಪ ರಾಸಾಯನಿಕ ದ್ರವ್ಯ ಅಂತ ಕೂಡ ಇದನ್ನು ಆಯುರ್ವೇದದಲ್ಲಿ ಇದನ್ನು ಸಂಬೋಧನೆ ಮಾಡ್ತೀವಿ. ಯಾಕಂದರೆ ಇದರಲ್ಲಿ ತುಂಬ ಅತ್ಯಮೂಲ್ಯ ಗಿಡಮೂಲಿಕ ಔಷಧಿ ಗುಣಗಳಿವೆ. ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತೆ ಕೂಡ ಇದು ತುಂಬ ಯಾಕೆ ಮಾಡುತ್ತೆ, ಯಾಕಂದರೆ ಇದ್ರದ ಒಂದು ಸೊಪ್ಪು ಅಥವಾ ಇದು ಬೇರ್ನ ಚೆನ್ನಾಗಿ ಅರ್ದ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಸೇರಿಸಿ, ಇಲ್ಲಿ ಚರ್ಮದ ಒಂದು ಸ್ವಲ್ಪ ಗಾಯ ಆಗಿರೋ ಜಾಗದಲ್ಲಿ ಏನಾದ್ರು ಹಚ್ಕೊಂಡ್ರೆ ಚರ್ಮದ ಗಾಯದ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂದರೆ, ಇವತ್ತು ನಾನು ತುಂಬ ವೀಡಿಯೋಗಳು ಹೇಳಿದ್ದೀನಿ, ಯಾಕಂದರೆ ಮಧುಮೇಹ ಅನ್ನೋದು ಇಂಡಿಯಾಕ್ಕೆ ಒಂಥರ ಅಂಟಮುಂಥರ ಅಂಟ್ಕೊಬಿಟ್ಟೈತೆ. ಸೊ ಅದಕ್ಕೂ ಕೂಡ ಇದು ಸೊಪ್ಪಿನ ಎಲೆಗಳನ್ನ ಒಂದು ಸ್ವಲ್ಪ ಬಿಸಿನೀರಲ್ಲಿ ಕುದಿಸಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಕುಡಿಯೋದ್ರಿಂದ ಮಿತವಾಗಿ, ಅದು ಓವರ್ ಆಗಿ ಕುಡಿಬಾರ್ದು. ಯಾಕಂದರೆ ಅತಿಯಾದದ್ದು ಅಮೃತವು ಕೂಡ ವಿಷ ಆಗ್ಬಿಡ್ತದೆ ಅತಿ ಆದರೆ ಅಂತ ಹೇಳ್ತಾರೆ. ಹಂಗೆ ಇದೊಂದು ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದ್ರೆ ಮಧುಮೇಹವನ್ನು ಕೂಡ ಕಂಟ್ರೋಲ್ ಮಾಡ್ಬೋದು. ಹಾಗೆ ಕೆಮ್ಮು, ಕಫ ಮತ್ತು ಅಸ್ತಮ ಕಾಯಿಲೆಗಳಿರುತ್ತೆ ಇದರಲ್ಲಿ. ಸೊ ಅದರಿಂದ ಅದಕ್ಕೂ ಏನು ಮಾಡಬೇಕು ಅಂದರೆ, ಇದನ್ನ ಬೇರನ್ನ ಚೆನ್ನಾಗಿ ರುಬ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಜೇನುತುಪ್ಪ ಇಲ್ಲ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಬೆಳಿಗ್ಗೆ ಟೈಮಲ್ಲಿ ತೊಗೊಂಡ್ರೆ, ಇವತ್ತು ಕಫ ಏನಂತೀವಿ, ಕೆಮ್ಮೇನಂತೀವಿ, ಆಸ್ತಮ ರೋಗ ಅಂದರೆ ಇವತ್ತು ಏರ್ ಪೊಲ್ಯೂಷನ್ ಜಾಸ್ತಿ ಆಗಿರೋದ್ರಿಂದ ಆಸ್ತಮ ಕಾಯಿಲೆಗಳು ಅತಿ ಏರಳವಾಗ್ತಿದೆ. ಅದರಿಂದ ಇದನ್ನು ತುಂಬಾ ನಾನು ಸಜೆಸ್ಟ್ ಮಾಡೋದಂದರೆ, ಇದು ಅಟ್ಲೀಸ್ಟ್ ನಿಮ್ಮ ಮನೆ ಪಾಟಲ್ಲಿ ಹಾಕ್ಕೊಂಡ್ರೆ ನಿಮ್ಮ ಮನೆ ಒಂದು ಸಂಸಾರನ ಪ್ರೊಟೆಕ್ಟ್ ಮಾಡ್ಕೋಬೋದು. ಇವಾಗ ಒಂದು ಮನೆ ಕಾಪಾಡೋಕ್ಕೆ ಇವಾಗ ಹೆಲ್ತ್ ಇನ್ಸೂರೆನ್ಸ್ ಹೇಗೆ ರಾಮಬಾಣ ಥರ ವರ್ಕ್ ಮಾಡ್ತದೆ, ಹಾಗೆ ಈಗ ಸಣ್ಣ ಪುಟ್ಟ ಔಷಧಿ ಗಿಡಗಳು ನಮ್ಮ ಹಿರಿಕರು ನಮಗೆ ತೋರ್ಪಡಿಸಿದ್ರೆ ಅದನ್ನು ಬಳಕೆ ಮಾಡೋದ್ರಲ್ಲಿ ನಾವು ತುಂಬ ಎಡೆಯಿದ್ದೀವಿ. ಅದರಿಂದ ನಿಮ್ಮ ಮನೆ ಪಾಟಲ್ಲಿ ತುಂಬ ಚಿಕ್ಕದಾಗಿರ್ತಿದೆ, ದೊಡ್ಡದಾಗಿ ಏನು ಬೆಳೆಯೋದಿಲ್ಲ ಸ್ನೇಹಿತರೆ. ನಿಮ್ಮ ಮನೆ ಸಣ್ಣ ಪುಟ್ಟ ಪಾಟ್ಗಳು ಹಾಕ್ಕೊಂಡ್ರೆ ಇದನ್ನು ತುಂಬ ಹೆಲ್ಪ್ ಅಲ್ಲ. ಆಮೇಲೆ ಇವತ್ತು ಎಲ್ಲ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅಂತೀವಿ, ಫಿಟ್ನೆಸ್ ಚೆನ್ನಾಗಿರಬೇಕು ಅಂದರೆ ಹಾಗೆ ಕೂಡ. ಯಾಕಂದರೆ ಇದು ನಮ್ಮಲ್ಲಿರುವಂಥ ಒಂದು ಫ್ಯಾಟು, ಅಂದರೆ ಬ್ಯಾಡ್ ಫ್ಯಾಟ್ ಅನ್ನೋ ಅಲ್ಲರಿ, ಗುಡ್ ಫ್ಯಾಟ್ ಮತ್ತು ಫ್ಯಾಟ್ ಬ್ಯಾಟು ಎರಡು ಕೂಡ ಇರುತ್ತೆ. ಇದು ಬ್ಯಾಡ್ ಫ್ಯಾಟನ್ನು ಕೂಡ ತೆಗ್ದಾಕಿ ಒಳ್ಳೆ ಫ್ಯಾಟ್ಗೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಬಂಧುಗಳೇ, ಇದಂತೂ ತುಂಬ ನಮ್ಮ ಚಯಾಪಚಯ ಅಂದರೆ ಒಂದು ಜೀರ್ಣಕ್ರಿಯೆ, ಒಂದು ಜೀರ್ಣಾಂಗ ವ್ಯವಸ್ಥೆಗೆ ತುಂಬ ಚೆನ್ನಾಗಿರುತ್ತೆ. ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಏನಪ್ಪ ಅಂದರೆ, ಅಟ್ಲೀಸ್ಟ್ ತಿಂಗಳಿಗೆ 1 or 2 times ಇದ್ರ ಮಸೊಪ್ಪು ಮಾಡ್ಕೊಳ್ಳಿ. ಇಲ್ಲದ್ರೆ ನಿಮ್ಮ ಮನೆ ಪಾಟ್ ಹತ್ರ ಹಾಕ್ಕೊಂಡು ಡೈಲಿ ಒಂದೊಂದು ಸ್ವಲ್ಪ ಎಲೆಗಳನ್ನ ಕಿತ್ಕೊಂಡು ಹುರಿಸ್ಬಿಟ್ಟು ನೀರು ಕುಡೀರಿ. ನಿಮಗೆ ಇದರಿಂದ ಏನು ಅಂದರೆ, ಇದು ಒಂದು ಮೂತ್ರವರ್ಧಕ ಅಂತ ನಾವು ಇದ್ರ ಕರೆಯೋದ್ರಿಂದ ನಮಗೆ ಕಿಡ್ನಿ ಸಮಸ್ಯೆ ಬರಲ್ಲ, ಲಿವರ್ ಸಮಸ್ಯೆ ಬರಲ್ಲ, ಕಾಮಾಲೆ ರೋಗ, ಜಾಂಡೀಸ್ ಕಾಯಿಲೆ ಅನ್ನೋದಂತೂ ದೂರ ಮಾಡುತ್ತೆ. ಯಾಕಂದರೆ ಇದು ಡೈರ್ಯೂಟಿಕ್ ಪ್ಲಾಂಟು, ಅಂದರೆ ನಮ್ಮ ದೇಹದಲ್ಲಿರುವಂಥ ಒಂದು ಏನಪ್ಪ ಅಂದರೆ ಉಪ್ಪಿನ ಅಂಶವನ್ನು ತೆಗೆದುಹಾಕುವಂಥ ಒಂದು ಪವರ್ಫುಲ್ ಥಿಂಗ್ಸ್ ಇದಾಗಿರುತ್ತೆ. ಅದರಿಂದ ಈ ಒಂದು ಸಸ್ಯವನ್ನು ಬಳಸಿ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಏನಪ್ಪ ಅಂದರೆ, ನಿಮ್ಮ ಮನೆ ಪಾಟ್ಗಳು ಹಾಕೊಳ್ಳಿ. ನಮ್ಮ ಆಯುರ್ವೇದಿಕ ಗಿಡಗಳನ್ನು ಬೆಳೆಸಿ ಉಳಿಸಿ ಆಯುರ್ವೇದಿಕ ಪದ್ಧತಿಯನ್ನು ನಾವು ಉಳಿಸ್ಬೇಕು. ನಮ್ಮ ಮುಂದಿನ ತಲೆಮಾರಿಗೆ ನಾನು ತಗೋಬೇಕು ಅಂತ ಈ ಮೂಲಕ ನಿಮಗೆ ಕೇಳ್ಕೊಡ್ತೀನಿ ಸ್ನೇಹಿತರೆ. ನಾನು ನಿಮ್ಗೆ ಇನ್ನೊಂದು ಏನಪ್ಪ ಮನವಿ ಮಾಡ್ಕೊಳ್ತೀನಿ, ಇನ್ನು ಪ್ರತಿ ಗುರುವಾರ ಮತ್ತು ಶುಕ್ರವಾರ ನಮ್ಮ ಅಂತಲ್ಲ, ನಿಮ್ಮ ಪ್ರೀತಿಯ ಸ್ಟಾರ್ ಚಂದ್ರ ಯೂಟ್ಯೂಬ್ ಚಾನಲಲ್ಲಿ ಒಂದು ಆಯುರ್ವೇದಿಕ್ ಗಿಡಮೂಲಿಕೆ ಬಗ್ಗೆ ಒಂದು ವಿಚಾರ ಪ್ರಸ್ತಾವನೆ ಮಾಡ್ಕೊಂಡು ಬರ್ತೀನಿ. ನೀವು ಸಪೋರ್ಟ್ ಮಾಡಬೇಕು ಸ್ನೇಹಿತರೆ. ನಮಸ್ಕಾರ. ಜೈ ಆಯುರ್ವೇದಿಕ್, ಜೈ ಶ್ರೀರಾಮ್. ನಮಸ್ಕಾರ. ಕೈ ಮಾಡು.